ಸಾಮಾನ್ಯವಾಗಿ ವೈಟ್ ಕಾಲರ್ ಹುದ್ದೆಯಲ್ಲಿರುವವರಿಗೆ ಅಂದ್ರೆ ಮ್ಯಾನೇಜರ್ಗಳು, ಹಿರಿಯ ವ್ಯವಸ್ಥಾಪಕರು, ಸಿಇಒಗಳಿಗೆ ಕಂಪನಿಗಳು ಶೇರ್ಗಳನ್ನ ಕೊಡ್ತವೆ. ಆದರೆ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಷೇರುಗಳನ್ನ ವಿತರಿಸೋ ಮೂಲಕ ಆನಂದ್ ಮಹೀಂದ್ರ ಸಿಹಿ ಸುದ್ದಿ ನೀಡಿದ್ದಾರೆ. ಜೊತೆಗೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಹೊಸ ಮಾದರಿಯೊಂದಿಗೆ ಇತರ ಉದ್ಯಮಿಗಳಿಗೂ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಈ ವಾರ 2 ಪ್ರತಿಷ್ಠಿತ ಕಂಪನಿಯ ಸುದ್ದಿ ಗಮನ ಸೆಳೆದಿದೆ. ಮೊದಲನೇದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಈ ವರ್ಷ 12,000 ಉದ್ಯೋಗಿಗಳನ್ನ ವಜಾಗೊಳಿಸಲಾಗ್ತಿದೆ ಅನ್ನುವ ಆಘಾತಕಾರಿ ಬೆಳವಣಿಗೆಯ ಸುದ್ದಿ. ಎರಡನೆಯದ್ದು ಮಹೀಂದ್ರಾ ಗ್ರೂಪ್ನಲ್ಲಿ 14,000 ಮಂದಿ ಕೆಲಸಗಾರರಿಗೆ ಕಂಪನಿಯು 400 ಕೋಟಿ ರೂಪಾಯಿ ಮೌಲ್ಯದಷ್ಟು ಷೇರುಗಳನ್ನ ತಾನಾಗಿಯೇ ವಿತರಿಸಲಿದೆ ಅನ್ನುವ ಸಿಹಿ ಸುದ್ದಿ. ಟಿಸಿಎಸ್ನಲ್ಲಿ 6 ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗಿಗಳಿದ್ದು 2% ಮಂದಿಗೆ ಮಾತ್ರ ಗೇಟ್ ಪಾಸ್ ನೀಡಲಾಗ್ತಿದೆ ಎನ್ನಬಹುದಾದರೂ 12,000 ಅನ್ನೋದು ದೊಡ್ಡ ಸಂಖ್ಯೆ. ಕೌಶಲ್ಯದ ಕೊರತೆ ಇರುವವರನ್ನ ವಜಾಗೊಳಿಸಲಾಗ್ತಿದೆ ಎಂದು ಟಿಸಿಎಸ್ ಹೇಳಿದೆಯಾದರೂ ಕೇಳುವಾಗ ಒಂದು ಕ್ಷಣ ಆದರೂ ತಲ್ಲಣವಾಗದಿರೋದು. ಈ ನಡುವೆ ಮಹೀಂದ್ರಾ ಗ್ರೂಪ್ನ ಅಧ್ಯಕ್ಷ ಆನಂದ್ ಮಹೀಂದ್ರ 14,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ 400ರಿಂದ 500 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ವಿತರಿಸಲಿದ್ದಾರೆ. ಕಂಪನಿಯಲ್ಲಿ ಕಸ ಗುಡಿಸುವವರು, ನೆಲ ಒರೆಸುವವರು, ಯಂತ್ರೋಪಕರಣಗಳನ್ನ ಆಪರೇಟ್ ಮಾಡುವವರು, ರಿಪೇರಿ ಮಾಡುವವರು, ಕಚೇರಿ ಸಹಾಯಕರು ಕೂಡ ಷೇರುಗಳನ್ನ ದೀಪಾವಳಿಯ ಉಡುಗೊರೆಯಾಗಿ ಪಡೆಯಲಿದ್ದಾರೆ. ಕಸ ಗುಡಿಸುವುದು ಅಂದ್ರೆ ಕೇವಲ ಎಂಬ ಅರ್ಥ ಅಲ್ಲ, ಅದು ಶ್ರೇಷ್ಠ ಕೂಡ. ಆದರೆ ತಳಮಟ್ಟದ ಕೆಲಸಗಾರರ ಕಲ್ಯಾಣಕ್ಕೆ ಷೇರುಗಳನ್ನ ಕೊಡೋದು ಅತ್ಯಂತ ವಿಶೇಷ. ಸಾಮಾನ್ಯವಾಗಿ ವೈಟ್ ಕಾಲರ್ ಹುದ್ದೆಯಲ್ಲಿರುವವರಿಗೆ ಅಂದ್ರೆ ಮ್ಯಾನೇಜರ್ಗಳು, ಹಿರಿಯ ವ್ಯವಸ್ಥಾಪಕರು, ಸಿಇಒಗಳಿಗೆ ಕಂಪನಿಗಳು ಷೇರುಗಳನ್ನ ಕೊಡ್ತವೆ. ಆದರೆ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಷೇರುಗಳನ್ನ ವಿತರಿಸುವ ಮೂಲಕ ಆನಂದ್ ಮಹೀಂದ್ರ ಸಿಹಿ ಸುದ್ದಿಯನ್ನ ಕೊಟ್ಟಿರೋದು ವಿಶೇಷ. ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಹೊಸ ಮಾದರಿಯೊಂದಿಗೆ ಇತರ ಉದ್ಯಮಿಗಳಿಗೂ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ. ಷೇರು ಅಂದ್ರೆ ಕಂಪನಿಯ ಮಾಲೀಕತ್ವದಲ್ಲಿ ಒಂದು ಭಾಗ. ಇದು ಉದ್ಯೋಗಿಗಳಿಗೆ ಹೆಮ್ಮೆಯ ಸಂಗತಿ. ಇದುವರೆಗೆ ಉನ್ನತ ಹಂತದಲ್ಲಿದ್ದ ಉದ್ಯೋಗಿಗಳಿಗೆ ಮಾತ್ರ ಸಿಗ್ತಾ ಇದ್ದ ಸ್ಟಾಕ್ಸ್ ಆನಂದ್ ಮಹೀಂದ್ರದಲ್ಲಿ ಈಗ ಎಲ್ಲರಿಗೂ ಸಿಗುವಂತದ್ದು ನಿಜಕ್ಕೂ ವಿಶೇಷ. ನಾನಾ ಕಾರಣಗಳಿಂದ ಖಾಸಗಿ ವಲಯದಲ್ಲಿ ಇವತ್ತು ಉದ್ಯೋಗ ಭದ್ರತೆ ಅನ್ನೋದೇ ಇಲ್ಲವಾಗಿದೆ. ಕಾರಣ ಅದೇನೇ ಇರಲಿ, ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಟಾಟಾ ಗ್ರೂಪ್ನ ಮುಕುಟಪಣಿಯಂತಿರುವ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯಲ್ಲಿ ಇತ್ತೀಚೆಗೆ 12,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸ್ತಾ ಇರೋದು ಇಡೀ ಇಂಡಸ್ಟ್ರಿಯನ್ನ ತಲ್ಲಣಗೊಳ್ಳುವಂತೆ ಮಾಡಿದೆ. 12,000 ಉದ್ಯೋಗಿಗಳ ಕುಟುಂಬದ ಕಥೆ ಏನು ಅಂತ ಆಲೋಚಿಸಿದ್ರೆ ನಿಜಕ್ಕೂ ನೋವಾಗುತ್ತೆ. ಇಂತಹ ಅಭದ್ರತೆಯೇ ಖಾಸಗಿ ಕಂಪನಿಗಳ ಮೇಲಿನ ನಂಬಿಕೆಗೆ ಪೆಟ್ಟು ಕೊಟ್ಟಂತಾಗಿದೆ. ಎಂಪ್ಲಾಯ್ ಸ್ಟಾಕ್ ಆಪ್ಷನ್ ಪ್ಲಾನ್ ಈ ಪದ್ಧತಿಯ ಅಡಿಯಲ್ಲಿ ಮಹೀಂದ್ರಾ ಗ್ರೂಪ್ನ 3 ಅಧೀನ ಕಂಪನಿಗಳು ಉದ್ಯೋಗಿಗಳಿಗೆ ಶೇರ್ಗಳನ್ನ ವಿತರಿಸ್ತಾ ಇವೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಆಟೋ ಮತ್ತು ಫಾರ್ಮ್ ಸೆಕ್ಟರ್, ಮಹೀಂದ್ರಾ ಎಲೆಕ್ಟ್ರಿಕ್ ಆಟೋಮೊಬೈಲ್, ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿಯಲ್ಲಿ ಇಎಸ್ಒಪಿ ಜಾರಿಯಾಗ್ತಾ ಇದೆ. ರೆಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ಸ್ ರೂಪದಲ್ಲಿ ಇವುಗಳು ಸಿಗ್ತಾ ಇದೆ. ಅಂದ್ರೆ ಕೆಲವೊಂದು ಷರತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ಮಹೀಂದ್ರಾ ಗ್ರೂಪ್ನಲ್ಲಿ ಕನಿಷ್ಠ 12 ತಿಂಗಳು ಕೆಲಸ ಮಾಡಿದವರಿಗೆ ಇದು ಸಿಗುತ್ತೆ. ಸಾಮಾನ್ಯವಾಗಿ ಷೇರುಗಳ ಸಂಪೂರ್ಣ ಮಾಲೀಕತ್ವವನ್ನ ಕೆಲವು ವರ್ಷಗಳ ಬಳಿಕ ಕೊಡಬಹುದು ಅಥವಾ ಪರ್ಫಾರ್ಮೆನ್ಸ್ ಅನ್ನ ಲಿಂಕ್ ಮಾಡಬಹುದು. ಅದೇನೇ ಇದ್ರೂ ಎಂಪ್ಲಾಯ್ ಸ್ಟಾಕ್ ಆಪ್ಷನ್ ಅನುಕೂಲಕರ. ಆದಾಯ ತೆರಿಗೆ ಮಿತಿಗೆ ಬಾರದ ಕಾರ್ಮಿಕರು ಇಎಸ್ಒಪಿ ಅಡಿಯಲ್ಲಿ ಪಡೆಯುವ ಷೇರುಗಳನ್ನ ಮಾರಾಟ ಮಾಡುವಾಗ ಟ್ಯಾಕ್ಸ್ ಕಟ್ಟಬೇಕಾಗಿರುವುದಿಲ್ಲ. ಇನ್ನು 400ರಿಂದ 500 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳು ಅಂದ್ರೆ ಗಣನೀಯ ಮೊತ್ತ. ಹೀಗಾಗಿ ಇದನ್ನ ಮಹೀಂದ್ರಾ ಇಎಸ್ಒಪಿ ಕ್ರಾಂತಿ ಅಂತ ವರ್ಣಿಸಲಾಗ್ತಾ ಇದೆ. ಇದರಿಂದ ಕಂಪನಿಯ ಬೆಳವಣಿಗೆಯ ಪ್ರಯಾಣದಲ್ಲಿ ಉದ್ಯೋಗಿಗಳಿಗೆ ಪಾಲು ಸಿಗುತ್ತೆ. ಒಂದು ಕಾರ್ಖಾನೆ ಅಂದ್ರೆ ಕಸ ಗುಡಿಸುವರಿಂದ ಸಿಇಒ ತನಕ ಎಲ್ಲಾ ಹಂತಗಳಲ್ಲಿ ನಿಷ್ಠಾವಂತ ದುಡಿಮೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಉದ್ಯೋಗಿಗಳ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕ ಪ್ರಯತ್ನವನ್ನ ಗುರುತಿಸಿ ಸ್ಟಾಕ್ ಮಾಲೀಕತ್ವವನ್ನ ನೀಡಿರುವುದು ನಿಜಕ್ಕೂ ಮಾದರಿ. ಹಾಗಾದ್ರೆ ಏನಿದು ಇಎಸ್ಒಪಿ? ಇದರಿಂದ ಉದ್ಯೋಗಿಗಳಿಗೆ ಏನ್ ಲಾಭ ಆಗುತ್ತೆ? ಎಂಪ್ಲಾಯ್ ಸ್ಟಾಕ್ ಆಪ್ಷನ್ ಪ್ಲಾನ್ ಇದರ ಅಡಿಯಲ್ಲಿ ಕಂಪನಿಯೊಂದು ದೀರ್ಘಕಾಲ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಇನ್ಸೆಂಟಿವ್ ಆಗಿ ತನ್ನ ಷೇರುಗಳನ್ನು ಕೊಡುತ್ತೆ. ಅದನ್ನ ನಿರ್ದಿಷ್ಟ ಅವಧಿಯ ಬಳಿಕ ಮಾರಾಟ ಮಾಡಿ ಲಾಭ ಗಳಿಸಬಹುದು. ಇದರಿಂದ ಕಂಪನಿಗೆ ಲಾಭ ಇದೆ. ಮೊದಲನೇದಾಗಿ ನಿಷ್ಠಾವಂತ ಕೆಲಸಗಾರರನ್ನ ಕಂಪನಿಯಲ್ಲಿಯೇ ದೀರ್ಘಾವಧಿಗೆ ಉಳಿಸಿಕೊಳ್ಳಬಹುದು, ಉತ್ಪಾದಕತೆಯನ್ನ ಹೆಚ್ಚಿಸಬಹುದು, ಜೊತೆಗೆ ಗ್ರಾಹಕರ ವಿಶ್ವಾಸ ವೃದ್ಧಿಗೆ ಕಾರಣವಾಗುತ್ತೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಗ್ರೂಪ್ ಭಾರತದ ಕಾರ್ಪೊರೇಟ್ ವಲಯದ ದಿಗ್ಗಜ ಕಂಪನಿಗಳಲ್ಲಿ ಒಂದಾಗಿದೆ. ಥಾರ್ನಂತ ಬ್ಲಾಕ್ ಬಸ್ಟರ್ ಎಸ್ಯುವಿಯನ್ನ ತಯಾರಿಸಿ ಅದು ಯಶಸ್ವಿಯಾಗಿದೆ.
ಹೀಗಾಗಿ ಕಂಪನಿಯ ಷೇರು ಮೌಲ್ಯ ಕಳೆದ 5 ವರ್ಷಗಳಲ್ಲಿ 12 ಪಟ್ಟು ವೃದ್ಧಿಸಿದೆ. ಒಟ್ಟು ಮಾರುಕಟ್ಟೆ ಮೌಲ್ಯ 3,92,925 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಪ್ರತಿ ಷೇರಿನ ದರ 3,190 ರೂಪಾಯಿ ಆಗಿದೆ. ಅಂದಹಾಗೆ ಆನಂದ ಮಹೀಂದ್ರ ಗ್ರೂಪ್ 2025ರ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಒಟ್ಟು 4,083 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಒಟ್ಟು 45,529 ಕೋಟಿ ರೂಪಾಯಿ ಆದಾಯವನ್ನ ತನ್ನದಾಗಿಸಿಕೊಂಡಿದೆ. ಈ ರೀತಿ ತಳಹಂತದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸ್ಟಾಕ್ಗಳನ್ನು ಕೊಡುವ ಮೂಲಕ ಮಹೀಂದ್ರ ಗ್ರೂಪ್ ಹೊಸ ಪದ್ಧತಿಗೆ ನಾಂದಿ ಹಾಡಿಬಿಟ್ಟಿದೆ. ಭಾರತದಲ್ಲಿ ESOP ಹೊಸತೇನೂ ಅಲ್ಲ, ಮುಖ್ಯವಾಗಿ ಸ್ಟಾರ್ಟ್ಅಪ್ಗಳಲ್ಲಿ ಇದು ಸಾಮಾನ್ಯ. ಈ ಹಿಂದೆ ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉದ್ಯೋಗಿಗಳನ್ನು ಉಳಿಸಿಕೊಳ್ಳೋದಕ್ಕೆ ESOP ಅನ್ನ ಜಾರಿಗೊಳಿಸಿದ್ವು. JSW ಎನರ್ಜಿ, JSW ಸ್ಟೀಲ್ ಕಂಪನಿ ಕೂಡ 2021ರಲ್ಲಿ 16,000 ಉದ್ಯೋಗಿಗಳಿಗೆ 1,000 ಕೋಟಿ ರೂಪಾಯಿ ಮೌಲ್ಯದ ESOP ಯೋಜನೆ ರೂಪಿಸಿತ್ತು. ಇದೀಗ ಮಹೀಂದ್ರ ಸರದಿ. ಇದರೊಂದಿಗೆ ಚೇರ್ಮನ್ ಆನಂದ ಮಹೀಂದ್ರ ಅವರು ಯುವ ವೃತ್ತಿಪರರಿಗೆ ಉದ್ಯಮಶೀಲತೆಯನ್ನ ಮೈಗೂಡಿಸಿಕೊಳ್ಳಲು ಪ್ರೇರಣೆ ನೀಡಿದ್ದಾರೆ.